ಮಾತ್ರ. ಟೌನಲ್ಲಿ ಇದು ಏನನ್ನೋದು ಗೊತ್ತಿಲ್ಲ. ಒಂದು 10 ವರ್ಷದ ಪ್ರೋಗ್ರಾಮ್ ವಾಲಿಬಾಲು. ಹಿಂದಿನ ವರ್ಷ ನಾವು ವಾಲಿಬಾಲ್ ನಡೆಸಿದ್ದು. ಹಗ್ಗ ಜಗಾಟ ಇನ್ನೇನು ಕೆಲವು ಕ್ಷಣದಲ್ಲಿ ಶುರು ಆಗ್ತಾ ಇದೆ. ನಂತರ ಇದೇ ಥರ ಎಲ್ಲ ಜನಗಳು ಒಂದು ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚಾಗಿ ಮಲೆನಾಡಿದವರು ಇನ್ನೂ ಬೆಳಿಬೋದು. ನಾವು ಕಾತರದಿಂದ ಕಾಯ್ತಿದ್ದೀವಿ ಹೇಗೆ ಆಡ್ತಾರೆ ನೋಡೋಣ ಅಂತೇಳಿ. ತುಂಬ ಚೆನ್ನಾಗಿ ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸೌಸ್ ಟೈಮ್ ವ್ಲಾಗ್ಸ್. ಇವತ್ತು ದ್ವಿತೀಯ ವರ್ಷದ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ ಶ್ರೀ ಕಾಮಧೇನು ಯುವಕರ ಸಂಘ ಜಯಪುರ ಸಾರಥ್ಯದಲ್ಲಿ ಸಾಗಿ ಬರ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮತ್ತು ನನ್ನ ಅಕ್ಕ ಇಬ್ಬರು ಹೋಗಿದ್ವಿ. ನೋಡೋಣ ಬನ್ನಿ ಕಾರ್ಯಕ್ರಮ ಹೇಗೆ ಸಾಗಿ ಬರ್ತಾ ಇದೆ ಅಂತ. ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ದ್ವಿತೀಯ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟ ಕಾಮಧೇನು ಯುವಕರ ಸಂಘ ಕುಳ್ಳೂರು ಇವರ ಸಾರಥ್ಯದಲ್ಲಿ ಸಾಗಿ ಬರ್ತದೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾವೇನಾದರೂ ಮಾತಾಡ್ಬೋದಾ? ಇದು ಹಳ್ಳಿ ಆಟ. ಇಲ್ಲಿ ಕೆಸರುಗದ್ದೆ ಅಂದರೆ ಹಳ್ಳಿಯರು ಆಡುವಂಥದ್ದು. ಟೌನರಿಗೆ ಏನು ಗೊತ್ತಿಲ್ಲ. ಹಳ್ಳಿ ದಸರಾ ಟೈಮ್ನಲ್ಲಿ ಇದನ್ನೆಲ್ಲ ಆಡ್ತಾರೆ. ಇದು ಹಳ್ಳಿ ಮಕ್ಕಳು ಮಾತ್ರ. ಟೌನಲ್ಲಿ ಇದು ಏನನ್ನೋದು ಗೊತ್ತಿಲ್ಲ. ಹಳ್ಳಿಯರು ಅತಿ ಹೆಚ್ಚು ಇದು ಆಟ ಆಡೋದು ಆಟ. ಕೆಸರುಗದ್ದೆ ಕ್ರೀಡಾಕೂಟ ಕುಳ್ಳೂರು ಕಾಮಧೇನು ಯುವಕರ ಸಂಘದಿಂದ ಆಯೋಜನೆ ಮಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಏನಾದರೂ ಮಾತಾಡ್ಬೋದಾ? ಹಾಯ್, ನನ್ನ ಹೆಸರು ಅರ್ಚನಾ ಅಂತ ಹೇಳಿ. ನಾನು ಶೃಂಗೇರಿಯಿಂದ ಬಂದಿದ್ದೀನಿ. ಜಿಲ್ಲಾ ಮಟ್ಟದ ಕೆಸರುಗದ್ದೆ ಆಟೋಟ ಕಾರ್ಯಕ್ರಮ ಈ ದಿನ ಕುಳ್ಳೂರಲ್ಲಿ ನಡೀತಿದೆ. ಕೆಸರುಗದ್ದೆ ಹಗ್ಗ ಜಗ್ಗಾಟ ಇದೆ, ಮತ್ತು ವಾಲಿಬಾಲ್ ಆಗ್ತಿದೆ, ಮತ್ತು ಮಕ್ಕಳಿಗೆ ಸುಮಾರು ಆಟೋಟ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ನಾವು ಕಾತರದಿಂದ ಕಾಯ್ತಿದ್ದೀವಿ ಹೇಗೆ ಆಡ್ತಾರೆ ನೋಡೋಣ ಅಂತೇಳಿ. ತುಂಬ ಚೆನ್ನಾಗಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇತ್ತು. ಇಲ್ಲಿ ತುಂಬ ಜನ ಬಂದಿದ್ದಾರೆ, ತುಂಬ ಬೇರೆ ಬೇರೆ ಪ್ಲೇಸಿಂದ ಬಂದಿದ್ದಾರೆ. ನೋಡೋಣ ಹೇಗೆ ಆಡ್ತಾರೆ ಅಂತ ಹೇಳಿ. ಒಂದು 10 ವರ್ಷದ ಪ್ರೋಗ್ರಾಮ್ ವಾಲಿಬಾಲು. ಹಿಂದಿನ ವರ್ಷ ನಾವು ವಾಲಿಬಾಲ್ ನಡೆಸಿದ್ದು. ಈ ವರ್ಷ ವಾಲಿಬಾಲು ಮತ್ತು ಹಗ್ಗ ಜಗಾಟ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ರನ್ನಿಂಗ್ ರೇಸ್ ಇಟ್ಟಿದ್ವಿ. ಹಿಂದಿನ ವರ್ಷ ನಾವು ಬರೀ ಹಗ್ಗ ಜಗಾಟ ಮಾತ್ರ ಇಟ್ಟಿದ್ದು. ಸರಿ, ವರ್ಷ ನಾವು ಇನ್ನೂ ಮಾಡಬೇಕಂತ ಖುಷಿ ಆಗ್ತದೆ. ಊರಲ್ಲಿ ತುಂಬ ಜನ ಸೇರಿದ್ದಾರೆ. ತುಂಬ ಖುಷಿ ಮಾಡ್ತೀವಿ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಟಗಳಿದೆ ಅಂತ ನವೀನಾಗಿದೆ. ಬರ್ತಿದೆ. ಹೋದ ವರ್ಷವೂ ನಮ್ಮದೇ ಟೀಮು ವಿನ್ನರ್ಸ್ ಆಗಿದ್ವಿ. ಇದು 2ನೇ ವರ್ಷ ನಡೆಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡೆಸ್ತಾರೆ. ತುಂಬ ವೀಕ್ಷಕರು ಬಂದಿದ್ದಾರೆ. ಗೆಳೆಯರ ಬಡ ಕುಳ್ಳೂರಿಂದ 2ನೇ ವರ್ಷದ ಕೆಸರುಗದ್ದೆಯನ್ನು ಆಯೋಜಿಸಿದ್ದೇವೆ. ಈಗ ಊಟದ ವ್ಯವಸ್ಥೆ ಎಲ್ಲ ಭಾರಿ ಚೆನ್ನಾಗಾಗಿದೆ. ಹಾಗೆ ನಮಗೆ ಸಾಥ್ ಕೊಡಕ್ಕೆ ಜೈಮಲ್ಲಾಡೋರು ಬಂದಿದ್ದಾರೆ, ಟೀಮ್ನವರು. ಹಾಗೆ ಕೆಲವರು ಸುಮಾರು ಟೀಮ್ ಬಂದಿದ್ದಾರೆ, ಕೊಪ್ಪದಿಂದ, ಶೃಂಗೇರಿಯಿಂದ, ಹಂಗೆಲ್ಲ. ಮಳೆ ಅಡೆತಡೆಗಳು ಇಲ್ಲ, ಇವಾಗ ಚೆನ್ನಾಗಾಗುತ್ತೆ. ಸ್ಪರ್ಧಾಳುಗಳ ಗಮನಿಸಿಕೊಳ್ಳಿ. ಸಮಯ 3ನೇ ಕರೆಯನ್ನು ನೀಡ್ತಾ ಇದ್ದಾರೆ. ಹೆಸರನ್ನು ನೀಡಿದಲ್ಲಿ 2 ತಂಡಗಳು ಅತಿ ಶೀಘ್ರದಂತೆ ಓಟವನ್ನು ಪ್ರವೇಶ ಮಾಡಿ ಕಾಣಬೇಕು. ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮೂರಲ್ಲಿ ಮಡವಿನಕೆರೆ ದಸರಾ ಹಬ್ಬದ ಪ್ರಯುಕ್ತ ಗ್ರಾಮೀಣ ಕ್ರೀಡಾಕೂಟ ಕಾಮಧೇನು ಗೆಳೆಯರ ಬಳಗ ವತಿಯಿಂದ ಮಾಡಿಸ್ತಾ ಇದ್ದಾರೆ. ಇದು 2ನೇ ವರ್ಷ ಅದ್ದೂರಿಯಾಗಿ ನಡೆಸ್ತಾರೆ. ಈ ಸಲ ಜಿಲ್ಲಾ ಮಟ್ಟದ ಹಗ್ಗ ಜಗಾಟ, ವಾಲಿಬಾಲು ಎಲ್ಲ ಮಕ್ಕಳಿಗೆ ರನ್ನಿಂಗ್ ರೇಸ್ ಎಲ್ಲ ಇಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಹಳ್ಳಿ ಆಟಗಳು ತುಂಬ ಕಮ್ಮಿ ಆಗ್ತಿದೆ ಅಂತೇಳಿ ನಮ್ಮ ಗೆಳೆಯರ ಬಳಗದ ತುಂಬ ಎಫೆಕ್ಟ್ ಆಗಿ ಊರಿನ ಹಿರಿಯರನ್ನೆಲ್ಲರೂ ಸೇರಿಸ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ನಾವು ತುಂಬ ಕಾತರದಿಂದ ಕಾಯ್ತಾ ಇದ್ದೀವಿ. ಹೆಣ್ಮಕ್ಳ ಹಗ್ಗ ಜಗಾಟ ಇನ್ನೇನು ಕೆಲವು ಕ್ಷಣದಲ್ಲಿ ಶುರು ಆಗ್ತಾ ಇದೆ. ನಂತರ ಮತ್ತೆ ವಾಲಿಬಾಲ್ ಶುರು ಆಗ್ತಾ ಇದೆ. ಧನ್ಯವಾದ. Vamos
ಈ ಒಂದು ಕಾರ್ಯಕ್ರಮ ಕಾಮಧೇನು ಯುವಕ ಸಂಘದವರು ಹೆಸರುಗದ್ದೆ ಒಂದು ಸ್ಪರ್ಧೆಯನ್ನು ಇಟ್ಕೊಂಡಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ. ಇದು ಮಲೆನಾಡಿಗರಿಗೆ ಒಂದು ಹೆಮ್ಮೆಯ ಒಂದು ಕ್ರೀಡಾಕೂಟ ಆಟೋಟ ಸ್ಪರ್ಧೆ ಅಂತ ಹೇಳ್ಬೋದು. ಯಾಕಂದರೆ ಮಕ್ಕಳಿಂದ ಹಿಡಿದು ಮಹಿಳೆಯರು ಮತ್ತು ಪುರುಷರು ವಯಸ್ಕರರು ಕೂಡ ಯಾರೇ ಒಂದು ಭಾಗವಹಿಸುವಂಥ ಒಂದು ಸ್ಪರ್ಧೆ. ಪ್ರತಿಯೊಂದು ಒಂದು ಕೆಸರುಗದ್ದೆ ಓಟ ಅಂತ ಹೇಳ್ಕೊಂಡು ಇದೇ ಥರ ಮುಂದೆ ನಡಿಬೇಕು ಅಂತಲೇ ಎಲ್ಲರ ಒಂದು ಆಶಯಿಸಿದೆ. ಇದೇ ಥರ ಎಲ್ಲ ಜನಗಳು ಒಂದು ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚಾಗಿ ಮಲೆನಾಡಿದವರು ಇನ್ನೂ ಬೆಳಿಬೋದು, ಪ್ರತಿಯೊಂದು ಹಂತದಲ್ಲೂ ಮುಂದೆ ಬರ್ಬೋದು ಅಂತೇಳಿ ನನ್ನ ಒಂದು ಒಂದು ಬೊಲೆರೋ ವಾಹನ ರಸ್ತೆಯ ಬದಿಯಲ್ಲಿ ಪಾರ್ಕಿಂಗ್ ಅನ್ನು ಮಾಡಿರ್ತೀವಿ. ಬೇರೆ ಯಾರಾದರೂ ಮಾತಾಡೋರಿದ್ದಾರಾ? ಅವರು ಮಾತಾಡಿದ್ರು, ಅಲ್ಲೊಬ್ರು ಯಾರೋ ಮಾತಾಡಿದ್ರು, ಅಲ್ಲಿ ಯಾರು ಮಾತಾಡಿದ್ರು. ಕ್ರೀಡಾಕೂಟ ಕಾಮಧೇನು ಯುವಕರ ಸಂಘ ಕುಳೂರು ಇವರ ಸಾರಥ್ಯದಲ್ಲಿ ಸಾಗಿ ಬರ್ತದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದೆ? ಆ್ಯಕ್ಚುಲಿ ಇದು 2ನೇ ವರ್ಷದ್ದು, ತುಂಬ ಖುಷಿ ಆಗ್ತಾ ಇದೆ. ನಮ್ಮದು ಕೊಪ್ಪ ಬ್ಯೂಟಿ ಪಾರ್ಲರಿಂದ ಬಂದಿದ್ದೀವಿ. ಇವತ್ತು ಸಂಡೇ ಆದರೂ ನೀವು ಹಾಕಿದ್ರೆ ಯಾಕಂದರೆ ಚೆನ್ನಾಗಿರುತ್ತೆ ವರ್ಷದ ಬಂದಿಲ್ಲ. ಕಾಮಧೇನು ಯುವಕರ ಸಂಘ 2ನೇ ವರ್ಷ ನಡೆಸ್ತಾ ಇದ್ದಾರೆ. ತುಂಬ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ ಮತ್ತು ತುಂಬ ಜನ ಸೇರಿದ್ದಾರೆ. ಖುಷಿ ಆಗ್ತಾ ಇದೆ. ಚೆನ್ನಾಗಿ ಈ ಆಟ ನನಗೆ ತುಂಬ ಖುಷಿ ಆಗುತ್ತೆ. ನೋಡ್ಬೇಕನ್ಸುತ್ತೆ. ಈ ಥರನೇ ಆಟ ಇರಲಿ ಮುಂದೆ ಕೂಡ. ಇವರು ಅಲ್ಲಿ ಮುಂದೆ ನೋಡಿ ಎರಡಕ್ಕೆ ಹಾಕಿ ರಾಜ್ಯ ಅಂತೇಳಿ ಪುರಾಣ ಮಾಡಿ ಎರಡು ಕರೆಕ್ಟಾಗಿದೆ. ಮಾತಾಡಿದ್ರು ಕಾಮಧೇನು ಯುವಕರ ಸಂಘ ಕುಳೂರು ಇವರ ಸಾರಥ್ಯದಲ್ಲಿ 2ನೇ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ದಸರಾ ಹಬ್ಬದ ಶುಭಾಶಯಗಳು. ಎಲ್ಲ ಕಡೆ ಹಳ್ಳಿಗಳಲ್ಲಿ ಕ್ರೀಡಾಕೂಟ ಆಯೋಜಿಸಿದ್ದಾರೆ. ನಮ್ಮಲ್ಲಿ ಗೆಳೆಯರ ಬಳಗ ಒಂದು ಆಟವನ್ನು ನಗರಗಳಲ್ಲಿ ಎಲ್ಲ ಮಕ್ಕಳು ದ್ವಿತೀಯ ವರ್ಷದ ಜಿಲ್ಲಾ ಮಟ್ಟದ ಕಾಮಧೇನು ಯುವಕರ ಸಂಘ ಕುಳೂರು ಇವರ ಸಾರಥ್ಯದಲ್ಲಿ 2ನೇ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟ ನಡೀತದೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಯಿತು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಪ್ರತಿ ವರ್ಷ ನಿಮಗೆ ಹೇಳ್ತೀವಿ ಅಂತ ನಮಗೆ ಖುಷಿ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ನಮ್ಮ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.